ಉಡುಪಿ ಜಿಲ್ಲೆಯ ಕುಂದಾಪುರ ಭಂಡಾರ ಕಾರ್ಸ್ ಕಾಲೇಜಿನಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಿನ್ನೆ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳಕ್ಕೆ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ ಮತ್ತು ಗುರುರಾಜ್ ಗಂಟಿಹೊಳೆ ಜಂಟಿಯಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಭಂಡಾರ ಕಾರ್ಸ್ ಕಾಲೇಜಿನ ವಿಶ್ವಸ್ತ ಮಂಡಳಿಯ ಉಪಾಧ್ಯಕ್ಷ ಶಾಂತಾರಾಮ್ ಪ್ರಭು, ಕಾಲೇಜು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಯುಎಸ್ ಶಣೈ, ಪ್ರಾಂಶುಪಾಲ ಡಾ ಶುಭಕರ ಆಚಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಉದಯ್ ಕುಮಾರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಿರಣ್ ಕುಮಾರ್ ಕೊಡ್ಗಿ, ಉದ್ಯೋಗ ಮೇಳದಲ್ಲಿ ಸುಮಾರು 80ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಿದ್ದು ಹೆಚ್ಚಿನ ಯುವ ಜನತೆ ಈ ಅವಕಾಶದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಅನುಭವ ಆಗ್ತದೆ, ಇದರಿಂದ ಯಾರು ಇದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಎಲ್ಲರೂ ತಾವು ಈ ಉದ್ಯೋಗ ಮೇಳದಲ್ಲಿ ಇವತ್ತು ಯಾರ್ಯಾರಿಗೆ ತಮ್ಮ ಏನೆಲ್ಲ ಪ್ರತಿಭೆ ಉಂಟು ಆಯಾ ಕಂಪನಿಗಳಿಗೆ ನೋಂದಣಿಯನ್ನು ಮಾಡಿಕೊಂಡು ಅವಕಾಶವನ್ನು ಗಳಿಸಿಕೊಳ್ಳಬೇಕು. ಗುರುರಾಜ್ ಗಂಟಿಹೊಳೆ, ಗ್ರಾಮಾಂತರ ಭಾಗದಲ್ಲಿ ಉದ್ಯೋಗ ಸೃಷ್ಟಿಸುವುದು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಮುಖ್ಯ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ನಮ್ಮ ಆಶಯವಾಗಿದೆ ಎಂದರು. ಕಾಲೇಜ್ ಬಿಟ್ಟವ್ರು ಕೆಲವು ಸರ್ತಿ ಹೇಳುದಿದೆ, ಇಂಟರ್ವ್ಯೂ ಸಮ ಕೂಕಂಬತ್ತಿಲ್ಲ ಮಕ್ಕಳಿಗೆ ಅನ್ನುವಂಥದ್ದು ಕೆಲವು ಸರ್ತಿ ಇದೆ. ಇದು ಕೂತು ಇಂಟರ್ವ್ಯೂ ಹೋಗುವಂತ ಎಕ್ಸ್ಪರ್ಟು ಆಗ್ತಾ ಹೋಗ್ತಾರೆ ಕೆಲವು ಸರ್ತಿ. ಆದರೆ ಅವರ ಪ್ರತಿಭೆಯನ್ನ ತೋರಿಸ್ಕೊಂಡು ಉದ್ಯೋಗ ಸಿಗುವಂತ ಅವಕಾಶಗಳು ಇಲ್ಲಿ ಸೃಷ್ಟಿಯಾಗಬೇಕು. ವಿದ್ಯಾರ್ಥಿನಿ ಅವಿಘ್ನ, ಉದ್ಯೋಗ ಮೇಳದಲ್ಲಿ ನೇಮಕಾತಿ ಆದೇಶ ದೊರೆತಿರುವುದು ತುಂಬಾ ಖುಷಿಯಾಗಿದೆ ಎಂದರು. ಉದ್ಯೋಗ ಮೇಳ ಇದೆ, ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ನನ್ನ ಮುಂದಿನ ದಿನಗಳಲ್ಲಿ ಮತ್ತು ಬೇರೆ ಬೇರೆ ಕಂಪನಿಗಳಲ್ಲಿ ಇಂಟರ್ವ್ಯೂ ಕೊಡಲು ನಾನು ಮತ್ತು ಅವಕಾಶ ಸಿಗುತ್ತದೆ ಎಂದು ಎನಿಸಿಕೊಂಡಿದ್ದೇನೆ. ಮತ್ತೋರ್ವ ವಿದ್ಯಾರ್ಥಿನಿ ಅಶ್ವಿನಿ, ಉದ್ಯೋಗ ಮೇಳದಲ್ಲಿ ಹಲವು ಕಂಪನಿಗಳು ಬಂದಿದ್ದು ಅಮೆಜಾನ್ ಡಿಸ್ಟ್ರಿಬ್ಯೂಟರ್ಸ್ ಕಂಪನಿಗೆ ತಾವು ಸಂದರ್ಶನ ನೀಡಿದ್ದು ಉದ್ಯೋಗ ದೊರೆಯುವ ಭರವಸೆ ಇದೆ ಎಂದರು. ಎಲ್ಲ ಬಂದುಂಟು. ಈಗ ನಾವು ಅಮೆಜಾನ್ ಡಿಸ್ಟ್ರಿಬ್ಯೂಟರ್ಸ್ ಅನ್ನೋ ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿದ್ವಿ, ಒಳ್ಳೆ ಆಗಿದೆ. ಈಗ ನೋಡಬೇಕು, ನೆಕ್ಸ್ಟ್ ಸ್ವಿಗ್ಗಿ ತುಂಬಾ ಕಂಪ್ನೀಸ್ ಉಂಟು, ಈಗ ನಾವು ಅಲ್ಲಿ ಕೊಡ್ಬೇಕಂತ ಇದ್ದೀವಿ.